ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. KCET ಎಕ್ಸಾಮ್ಗೆ ಪೇಪರ್ 2 ಕೆಮಿಸ್ಟ್ರಿಗೆ ಒಂದಿಷ್ಟು ವೀಡಿಯೋಸ್ನ ಮಾಡಿಕೊಡಿ ಅಂತ ಹೇಳಿದ್ರು. ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀನಿ. ಸೊ ಈಗ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 10 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 5 ರಿಂದ 6 ಕ್ವಶನ್ನು ಈ ಚಾಪ್ಟ್ರಿಂದ ನಿಮಗೆ ಬರ್ತಾ ಹೋಗುತ್ತೆ. ಸೊ ಜೊತೆಗೆ ನಿಮಗೆ MSc ಇರ್ಬೋದು, ಗೇಟ್ ಎಕ್ಸಾಮ್ ಇರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸು ಇವತ್ತು ನಾವು ಮಾಡ್ತಾ ಇರುವಂಥದ್ದು ಜಿಂಕ್ ಎನ್ಸೈಮ್ಸ್ ಅಂತ ಮಾಡ್ತಾ ಇದ್ದೀನಿ. 2 ಜಿಂಕ್ ಎನ್ಸೈಮ್ಸ್ ಇರುತ್ತೆ. ಒಂದು ಕಾರ್ಬೋನಿಕ್ ಅನ್ಹೈಡ್ರೇಸ್ ಅಂತ ಕರಿತೀವಿ, ಇನ್ನೊಂದು ಕಾರ್ಬೋನಿಕ್ ಪೆಪ್ಟಿಡೇಸ್ ಅಂತ ಕರಿತೀವಿ. ಸೊ 2 ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಹೋಗಿ KCET ಎಕ್ಸಾಮಿನೇಷನ್ ಪೇಪರ್ 2 ಅಂತ ಕೊಟ್ಟರೆ ನಿಮಗೆ ವೀಡಿಯೋಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ ಎಲ್ಲ ವೀಡಿಯೋಸ್ ಬರ್ತಾ ಹೋಗುತ್ತೆ. ಅದೇ ರೀತಿ KCET ಜನರಲ್ ಪೇಪರ್ 1 ಅಂತ ಕೊಟ್ಟರೆ ಆಲ್ 10 ಚಾಪ್ಟರ್ಸ್ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ. ನೀವು ಅದನ್ನು ನೋಡ್ಕೋಬೋದು. ಸೊ ಎನ್ಸೈಮ್ಸ್ ಅಂತ ಅಂದರೆ ಯೂಶಲಿ ನಾವೇನು ಮಾಡ್ತೀವಿ, ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಕೆಟ್ಲಿಸ್ಟ್. ಎನ್ಸೈಮ್ಸ್ನ ಕೆಟ್ಲಿಸ್ಟ್ ಥರ ಯೂಸ್ ಮಾಡ್ತಾರೆ. ಇಲ್ಲಿ ಜಿಂಕ್ ಯೂಸ್ ಮಾಡಿಕೊಂಡು ಕೆಟ್ಲಿಸ್ಟ್ ಥರ ಆ್ಯಕ್ಟ್ ಮಾಡೋಂಥ ಬಯೋ ಮಾಲಿಕ್ಯೂಲ್ಸ್ ಯಾವುದಿದೆಯಲ್ಲ ಅಂಥದಕ್ಕೆ ನಾವು ಜಿಂಕ್ ಎನ್ಸೈಮ್ಸ್ ಅಂತ ಕರಿತೀವಿ. ಜಿಂಕ್ ಏನು ಅಂದರೆ ಇಟ್ಸ್ ಎ ಎಸೆನ್ಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ನಮಗೆ ಬೇಕೇ ಬೇಕಾಗತ್ತೆ. ಅಗೇನ್ ನಾವು ಎಲಿಮೆಂಟ್ಸ್ನ ಎಸೆನ್ಷಿಯಲ್ ಎಲಿಮೆಂಟ್ಸು, ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂದರೆ ವಿಚ್ ಆರ್ ರಿಕ್ವೈರ್ಡ್ ಟು ಅವರ್ ಬಾಡಿ, ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು. ಅದು ಬೇರೆ ಬೇರೆ ಅಮೌಂಟಲ್ಲಿ ಬೇಕಾಗತ್ತೆ. ಅದಕ್ಕೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ, ಅಲ್ಟ್ರಾ ಲೆವೆಲ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಆ ಥರ ಬೇರೆ ಬೇರೆ ಕರಿತೀವಿ. ಸೊ ಜಿಂಕ್ ಇಸ್ ಆಲ್ಸೋ ಎ ಮೈಕ್ರೋನ್ಯೂಟ್ರಿಯೆಂಟ್. ಇಟ್ಸ್ ಎ ಗುಡ್ ಲೀವೀಸ್ ಆ್ಯಸಿಡ್ ಥರ ಆ್ಯಕ್ಟ್ ಮಾಡುತ್ತೆ. ಓನ್ಲಿ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. Z2+ ಅಲ್ಲೇ ಇರುತ್ತೆ. ಎಲ್ಲ ಒಂದು ಕಾಂಪ್ಲೆಕ್ಸ್ ಆರ್ ಲಯಬಲ್ ಅದರ್ ದ್ಯಾನ್ ಅದರ್ ಡೈವೇಲೆಂಟ್ ಮೆಟಲ್ಸ್, ಫೇವರ್ಸ್ ಟೆಟ್ರಾಹೀಡ್ರಲ್ ಜಾಮಿಟ್ರಿ. ಸೊ ಟೆಟ್ರಾಹೀಡ್ರಲ್ ಜಾಮಿಟ್ರಿನ ಫೇವರ್ ಮಾಡುತ್ತೆ. ಸೊ ಹಾಗಾಗಿ ಜಿಂಕ್ ಎನ್ಸೈಮ್ಸ್ಗಳು ಬಾಡಿ ಒಳಗಡೆ ಬೇರೆ ಬೇರೆ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ 2 ಎನ್ಸೈಮ್ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಒಂದಕ್ಕೆ ಕಾರ್ಬೋನಿಕ್ ಅನೈಡ್ರೇಸ್ ಅಂತ ಕರಿತೀವಿ, ಇನ್ನೊಂದಿಗೆ ಕಾರ್ಬೋನಿಕ್ ಪೆಪ್ಟಿಡೇಸ್ ಅಂತ ಕರಿತೀವಿ. ನೀವು ನೋಡ್ಕೋಬೇಕು, ಎನ್ಸೈಮ್ಸ್ ಇದ್ದರೆ ಯಾವಾಗಲೂ ASE ಇಂದ ಎಂಡ್ ಆಗುತ್ತೆ ಎಂಡಲ್ಲಿ. ಸೊ ದಟ್ ಇಂಡಿಕೇಟ್ಸ್ ದಟ್ ಇಟ್ಸ್ ಅನ್ ಎನ್ಸೈಮ್. ಆಲ್ ಎನ್ಸೈಮ್ಸ್ ಆರ್ ಗೋಯಿಂಗ್ ಟು ಕೆಟ್ಲಿಸ್ಟ್ ಥರ ಆ್ಯಕ್ಟ್ ಮಾಡ್ತವೆ. ಸೊ ಕಾರ್ಬಾನಿಕ್ ಅನೈಡ್ರೇಸ್ ನಿಮಗೆ ಗೊತ್ತು. ಅನೈಡ್ರೇಸ್ ಅಂತಂದರೆ ಹೈಡ್ರೇಸ್ ಅಂದ್ರೇನು, ವಾಟರ್ನ ರಿಮೂವ್ ಮಾಡುವಂಥದ್ದು. ಸೊ ಯಾವ ಎನ್ಸೈಮು, ಯಾವ ಕೆಟಲಿಸ್ಟು ವಾಟರ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಅನೈಡ್ರೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಟ್ ರಿಮೂವ್ಸ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ದಿ ಕಾರ್ಬೋನಿಕ್ ಆ್ಯಸಿಡ್. ಹಾಗಾಗಿ ಇದಕ್ಕೆ ಕಾರ್ಬೋನಿಕ್ ಅನೈಡ್ರೇಸ್ ಅಂತ ಕರಿತೀವಿ. ಸೊ ಇದೇನು ಮಾಡ್ತಾ ಇದೆ, ವಾಟರ್ನ ರಿಮೂವ್ ಮಾಡ್ತಾ ಇದೆ. ಎಲ್ಲಿಂದ ರಿಮೂವ್ ಮಾಡ್ತಾ ಇದೆ, ಕಾರ್ಬೋನಿಕ್ ಆ್ಯಸಿಡಿಂದ ರಿಮೂವ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಕಾರ್ಬೋನಿಕ್ ಅನೈಡ್ರೇಸ್ ಅಂತ ನಾವು ಹೋಗ್ತೀವಿ. ಸೊ ಕಾರ್ಬೋನಿಕ್ ಅನೈಡ್ರೇಸ್ ಎಲ್ಲಿರುತ್ತೆ? ಸೊ ಇಟ್ ಈಸ್ ಫೌಂಡ್ ಇನ್ ರೆಡ್ ಬ್ಲಡ್ ಸೆಲ್ಸ್, ರೆಂಟಲ್ ಟ್ಯೂಬಲ್ಸ್, ಅಂಡ್ ದಟ್ ಕೆಟಲೈಸಸ್ ದಿ ಇಂಟರ್ಕನ್ವರ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬೋನಿಕ್ ಆ್ಯಸಿಡ್. ಸೊ ಏನಾಗುತ್ತೆ, ಟಿಶ್ಯೂಸಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕಂಬೈನ್ ಆಗಿ ಕಾರ್ಬೋನಿಕ್ ಆ್ಯಸಿಡ್ ಬರುತ್ತೆ, H2CO3 ಬರುತ್ತೆ. ಮತ್ತೆ ಅದು ಡಿಸೋಸಿಯೇಟ್ ಆಗಿ HCO3- ಆಗುತ್ತೆ. ಅದೇ ಥರ ಲಂಗ್ಸಲ್ಲಿ ಏನಾಗುತ್ತೆ ಅಂದರೆ ದಟ್ H+, ವಾಟ್ ಎವರ್ ದ H+ that has given in the tissues will be taken up by mono anion of carboxylic acid. ಸೊ ಅದು ಮತ್ತೆ ನಿಮ್ಗೆ ಏನಾಗುತ್ತೆ, ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ, ಮತ್ತು ಡಿಸೋಸಿಯೇಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಆಗುತ್ತೆ. ಸೊ ಟಿಶ್ಯೂ ಮತ್ತು ಲಂಗ್ಸಲ್ಲಿ ಆಗ್ತಾ ಇರೋದಕ್ಕೋಸ್ಕರ ಅದರದ್ದು pH ಲೆವೆಲು ಬೇರೆ ಬೇರೆ ಇದ್ದಾಗ ರಿಯಾಕ್ಷನ್ಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಕಾರ್ಬೋನಿಕ್ ಅನೈಡ್ರೇಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ರೆಸ್ಪಿರೇಷನ್ ಬೈ ಇನ್ಫ್ಲುಯೆನ್ಸಿಂಗ್ ದಿ ಕಾರ್ಬನ್ dioxide transport in the blood. The active site for most carbonic anhydrase contains zinc ions, ZS ions ಇರುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಎ reversible reaction. The reaction in opposite direction for the tissues and lungs is because the different pH level found in them. ಸೊ ಲಂಗ್ಸಲ್ಲಿ ಬೇರೆ pH ಇರುತ್ತೆ ಮತ್ತು ಮಸಲ್ಸಲ್ಲಿ ಬೇರೆ pH ಇರುತ್ತೆ.
ಹಾಗಾಗಿ ಏನಾಗುತ್ತೆ, ಆ ರಿಯಾಕ್ಷನ್ಸು ರಿವರ್ಸಿಬಲ್ ಆಗುತ್ತೆ. ವಿತೌಟ್ ದಿ ಕಾರ್ಬೋನಿಕ್ ಅನೈಡ್ರೇಸ್ ಕ್ರಿಸ್ಟಲ್ ದ ರಿಯಾಕ್ಷನ್ ಇಸ್ ವೆರಿ ಸ್ಲೋ. ಹವೆವರ್ ವಿತ್ ಅ ಕೆಟಲಿಸ್ಟ್ ದ ರಿಯಾಕ್ಷನ್ ಇಸ್ 10⁻⁷ ಟೈಮ್ಸ್ ಫಾಸ್ಟರ್ ಅಂತ ಹೇಳ್ತಾರೆ. ಸೊ ಇದು ಇಲ್ಲದೇ ಇದ್ರೆ ಏನಾಗುತ್ತೆ, ರಿಯಾಕ್ಷನ್ಸು ಕಡಿಮೆ ಆಗುತ್ತೆ. ಸೊ ನಮಗೆ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ರೆಸ್ಪಿರೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ದಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಮುಂಚೆನೇ ಹೇಳ್ದಂಗೆ ಇನ್ ಪ್ರೆಸೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಎನ್ಸೈಮ್ ವಿಚ್ ಇಸ್ ಎ ಕ್ಯಾಟಲಿಸ್ಟ್, ಸೊ 5000 ಟೈಮ್ಸ್ ಫಾಸ್ಟರ್ ಆಗಿ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡು ಪ್ಲಸ್ ವಾಟರು ಕಾರ್ಬೋನಿಕ್ ಅನಾಡ್ರೇಸ್ ಆದಾಗ HCO3- ಬರುತ್ತೆ. ಮೋಸ್ಟ್ ಎಫಿಷಿಯಂಟ್ ಕೆಟಲಿಟಿಕ್ ರಿಯಾಕ್ಷನ್ ನೋನ್ ಸೋ ಫಾರ್. ಸೊ ಮೋಸ್ಟ್ ಎಫಿಷಿಯಂಟ್ ಆಗಿರುವಂಥ ಕೆಟಲಿಟಿಕ್ ರಿಯಾಕ್ಷನ್ ಯಾವುದು ಅಂದರೆ ಇದೇ ಹೇಳ್ತಾರೆ. ಅಗೇನ್ ಈ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ pH ಅಂತ ಹೇಳ್ತೀವಿ. ಸೊ pH ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ, ಅಸಿಡಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ರಿಯಾಕ್ಷನ್ ಇನ್ಕ್ರೀಸಸ್ ಅಸಿಡಿಟಿ ಇನ್ ದಿ ಟಿಶ್ಯೂಸ್. Carbonic anhydrase has one of the highest over rates of the reactions of the enzyme. ನಾನು ಹೇಳ್ತಾ ಇದ್ದೀನಿ ಮೋಸ್ಟ್ ಎಫಿಷಿಯಂಟ್ ಕೆಟಲಿಟಿಕ್ ರಿಯಾಕ್ಷನ್ ಅಂತ ಹೇಳ್ತಿದ್ದೀವಿ. ಆ ಎಫಿಷಿಯನ್ಸ್ನ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತಂದರೆ ಟರ್ನ್ ಓವರ್ ನಂಬರ್ ಆಫ್ ಎ ಕೆಟಲಿಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನದು ಟರ್ನ್ ಓವರ್ ನಂಬರ್ ಅಂತಂದರೆ ನಂಬರ್ ಆಫ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಕನ್ವರ್ಟೆಡ್ ಪರ್ ಮಾಲಿಕ್ಯೂಲ್ ಆಫ್ ಎನ್ ಎನ್ಸೈಮ್ ಪರ್ ಸೆಕೆಂಡಲ್ಲಿ ಎಷ್ಟು ಮಾಲಿಕ್ಯೂಲ್ಸು ಯೂಸಿಂಗ್ ದಿಸ್ ಎನ್ಸೈಮ್ ಗೆಟ್ ಕನ್ವರ್ಟೆಡ್ ಅಂತ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಟರ್ನ್ ಓವರ್ ನಂಬರ್ ಆಫ್ ಎ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಹ್ಯೂಮನ್ ಕಾರ್ಬೋನಿಕ್ ಅನೈಡ್ರೇಸಲ್ಲಿ ಪರ್ ಸೆಕೆಂಡ್ ಅಷ್ಟು ಹತ್ತತ್ರ 4 lakhs to 6 lakhs per ಸೆಕೆಂಡು ನಿಮಗೆ ಅಷ್ಟು ಕನ್ವರ್ಟ್ ಆಗುತ್ತೆ. ಹಾಗಾಗಿ ಮೋಸ್ಟ್ ಎಫಿಷಿಯಂಟ್ ಕೆಟಲಿಟಿಕ್ ರಿಯಾಕ್ಷನ್ ಅಂತ ನಾವು ಹೇಳ್ತಾ ಇದ್ವಿ. ಹಾಗಾದ್ರೆ ಮೆಕ್ಯಾನಿಸಮ್ ಹೇಗಾಗುತ್ತೆ? The zinc prosthetic group is in the enzyme is coordinated in 3 positions by the histidine side chains. The 4th coordination position is occupied by water. The 4th histidine is placed close to the water ligand, facilitating the formation of ZnOH center, which binds carbon dioxide to give zinc bicarbonate. ಸೊ ಇಲ್ಲಿ ಏನಾಗ್ತಾ ಇದೆ, ಜಿಂಕ್ Zn2+ ಅಲ್ಲಿದೆ, ಅದು 3 ಹಿಸ್ಟಿಡಿನ್ ಗ್ರೂಪ್ಗೆ ಲಿಂಕ್ ಆಗಿದೆ, 4ನೇದು OH ಗ್ರೂಪ್ಗೆ ಲಿಂಕ್ ಆಗಿದೆ. ಸೊ ಆ OH ಗ್ರೂಪ್ ಲಿಂಕ್ ಆಗಿರೋದು ಏನಾಗ್ತಾ ಇದೆ ಅಂದರೆ ZnOH ಸೆಂಟರ್ಗಳು ನಿಮಗೆ ಫಂಕ್ಷನ್ ಆಗುತ್ತೆ. ದ ಆಕ್ಟಿವ್ ಸೈಟ್ ಇಸ್ ಆಲ್ಸೋ ಕಂಟೈನ್ಸ್ ಸ್ಪೆಸಿಫಿಸಿಟಿ ಪ್ಯಾಕೆಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್, ಬ್ರಿಂಗಿಂಗ್ ಇಟ್ ಕ್ಲೋಸ್ ಟು ದಿ ಹೈಡ್ರಾಕ್ಸೈಡ್ ಗ್ರೂಪ್. This allows the electron-rich oxide to attack the carbon dioxide, forming bicarbonate. ಸೊ ಏನಾಗ್ತಿದೆ, ದ ಜಾಮೆಟ್ರಿ ಹೆಂಗಿದೆ, ಸ್ಪೆಸಿಫಿಸಿಟಿ ಹೇಗಿದೆ ಅಂದರೆ ಇಟ್ ಈಸ್ ಲೈಕ್ ಎ ಪಾಕೆಟ್. ಸೊ ಹಾಗಾಗಿ ಏನಾಗ್ತಿದೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ ದೇ ಆರ್ ಇನ್ ಸ್ಟ್ರೈಟ್ ಲೈನ್. ಹಾಗಾಗಿ ಅವೆರಡು ಏನಾಗುತ್ತೆ, ಕಂಬೈನ್ ಮಾಡಿಕೊಂಡು ನಿಮಗೆ ಬೈಕಾರ್ಬನೇಟ್ ಫಾರ್ಮೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ರಿಯಾಕ್ಷನ್ನ ನೋಡಿಕೊಂಡ್ರೆ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಜಿಂಕಲ್ಲಿ ಏನಾಗ್ತಿದೆ, 3 ಹಿಸ್ಟಿಡಿನ್ ಗ್ರೂಪ್ ಇದೆ, ಇನ್ನೊಂದು ವಾಟರ್ ಮಾಲಿಕ್ಯೂಲ್ ಇದೆ. ವಾಟರ್ ಮಾಲಿಕ್ಯೂಲ್ ಏನಾಗ್ತಿದೆ, pH ಹೊಟ್ಟೋಯ್ತು. pH ಹೋಗಿದ ತಕ್ಷಣ ಏನಾಯಿತು, ಬಫರ್ ಲೆವೆಲ್ ಮೇಂಟೈನ್ ಆಯಿತು. ಆವಾಗ O- ಆಗುತ್ತೆ. ಆ O- ಏನಾಗುತ್ತೆ, ಆಕ್ಸಿಜನ್ ಮೇಲೆ ಏನಾಗ್ತಿದೆ, ನೆಗೆಟಿವ್ ಸೈನ್ ಇದೆ. ಹಾಗಾಗಿ ಅದು ಈಸಿಯಾಗಿ ಕಾರ್ಬನ್ ಸೈಟ್ನ ಅಟ್ಯಾಕ್ ಆಗ್ತಾ ಇದೆ. ಸೊ ಈ ಅಟ್ಯಾಕ್ನ ನಾವೇನಂತ ಕರಿಬೋದು, ಎಲೆಕ್ಟ್ರೋಫಿಲಿಕ್ ಅಡಿಷನ್ ಅಂತ ಹೇಳ್ಬೋದು. ಸೊ ಕಾರ್ಬನ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಏನಿದೆಯಲ್ಲ ಅದ್ರ ಮೇಲೆ ಪಾಸಿಟಿವ್ ಸೈನ್ ಇದೆ, ಆಕ್ಸಿಜನ್ ಮೇಲೆ ನೆಗೆಟಿವ್ ಸೈನ್ ಇದೆ. ಸೊ ಹಾಗಾಗಿ ಅದೇನಾಗುತ್ತೆ, ಈಸಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹೋಗಿ ಲಿಂಕ್ ಆಗುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಲಿಂಕ್ ಟು ದಿ ಜಿಂಕ್ ಟು ಫಾರ್ಮ್ ಎ ಸೈಕ್ಲಿಕ್ ಮಾಲಿಕ್ಯೂಲ್. ಸೊ ಈ ಸೈಕ್ಲಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆದಾಗ ಏನಾಗುತ್ತೆ ಅಂದರೆ HCO3- ಹೊರಗಡೆ ಬರುತ್ತೆ. ಸೊ ಈ ಸೈಕಲ್ ಏನಾಗ್ತಾ ಹೋಗುತ್ತೆ, ಮತ್ತೆ ಸೈಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಫಸ್ಟ್ ಎನ್ಸೈಮ್. ಸೆಕೆಂಡ್ ಒನ್ಗೆ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಕಾರ್ಬೋನಿಕ್ ಪೆಪ್ಟಿಡೇಸ್ ಎ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಎಂಜೈಮ್ ದಟ್ ಹೈಡ್ರಲೈಸಸ್ ದಿ ಕಾರ್ಬಾಕ್ಸಿ ಟರ್ಮಿನಲ್ ಪೆಪ್ಟೈಡ್ ಬಾಂಡ್ ಇನ್ ಪಾಲಿಪೆಪ್ಟೈಡ್ ಚೈನ್. ಪಾಲಿಪೆಪ್ಟೈಡ್ ಚೈನ್ ಏನಾಗುತ್ತೆ, CONH ಗ್ರೂಪ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪೆಪ್ಟೈಡ್ ಚೈನ್ ಅಂತ ಕರಿತೀವಿ. ಸೊ ಈಗ ನೀವು ಅಮೈನೋ ಆಸಿಡ್ನ ತೊಗೊಂಡ್ರೆ ಅಥವಾ ಪೆಪ್ಟೈಡ್ನ ತೊಗೊಂಡ್ರೆ ಅದರಲ್ಲಿ 2 ಟರ್ಮಿನಲ್ಸ್ ಇರುತ್ತೆ. ಒಂದಕ್ಕೆ ಅಮೈನೋ ಟರ್ಮಿನಲ್ ಅಂತ ಹೇಳ್ತೀವಿ, ಇನ್ನೊಂದು ಕಾರ್ಬಾಕ್ಸಿ ಟರ್ಮಿನಲ್ ಅಂತ ಹೇಳ್ತೀವಿ. ಈ ಪೆಪ್ಟೈಡ್ ಬಾಂಡ್ ಎಲ್ಲಿರ್ತಲ್ಲ ಅಲ್ಲಿ. ಸೊ ಹಂಗಾಗಿ ದಿಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಾನು ಮುಂಚೆನೇ ಹೇಳ್ದಂಗೆ ಇನ್ ಪ್ರೆಸೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಎನ್ಸೈಮ್ ವಿಚ್ ಇಸ್ ಎ ಕ್ಯಾಟಲಿಸ್ಟ್, ಸೊ 5000 ಟೈಮ್ಸ್ ಫಾಸ್ಟರ್ ಆಗಿ ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರು ಕಾರ್ಬೋನಿಕ್ ಅನಾಡ್ರೇಸ್ ಆದಾಗ HCO3- ಬರುತ್ತೆ. ಮೋಸ್ಟ್ ಎಫಿಷಿಯಂಟ್ ಕೆಟಲಿಟಿಕ್ ರಿಯಾಕ್ಷನ್ ನೋನ್ ಸೋ ಫಾರ್. ಸೊ ಮೋಸ್ಟ್ ಎಫಿಷಿಯಂಟ್ ಆಗಿರುವಂಥ ಕೆಟಲಿಟಿಕ್ ರಿಯಾಕ್ಷನ್ ಯಾವುದು ಅಂದರೆ ಇದೇ ಹೇಳ್ತಾರೆ. ಅಗೇನ್ ಈ ರಿಯಾಕ್ಷನ್ ಡಿಪೆಂಡ್ಸ್ ಆಗಿ ಗೊತ್ತಾಗ್ತಾ ಇದೆ. ಮೆಕ್ಯಾನಿಸಮ್ ಏನಾಗುತ್ತೆ, ದ ಟೈರೋಸಿನ್ ಸೈಡ್ ಚೈನ್ ಆಫ್ ಎ ಸಬ್ಸ್ಟ್ರೇಟ್ ಬೈಟ್ಸ್ ಎ ನಾನ್ ಪೋಲಾರ್ ಪ್ಯಾಕೆಟ್ ಇನ್ ಅನ್ ಆಕ್ಟಿವ್ ಸೈಟ್ ಆಫ್ ಎನ್ ಎನ್ಸೈಮ್. ದ NH of an hydrogen bond of a peptide bond
to be cleaved hydrogen bonded to OH of the group tyrosine. The negatively charged terminal carboxylic acid interact electrostatically with the positively charged side chain of the arginine. So ನಾನು ಹೇಳಿದಾಗೆ you are going to have n number of amino acids. How those amino acids going to interact ಅದು ಇಂಪಾರ್ಟೆಂಟ್ ಆಗುತ್ತೆ. The carboxyl oxygen of the peptide bond to be cleaved is coordinated to the zinc ion. The terminal amino group of the peptide chain is hydrogen bonded through the water molecule to the side chain of the glutamate. ಸೊ ಇಲ್ಲಿ ನೋಡ್ಕೊಳ್ಳಿ ಹೇಗಾಗುತ್ತೆ ಅಂತ. Zn2+ ಇದೆ. ಆ Zn2+ ಏನಾಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ. ಸೊ ಸ್ಪೆಸಿಫಿಕ್ ಆಗಿರಬೇಕು ಅಂತ ನಾನ್ ಪೋಲಾರ್ ಪ್ಯಾಕೆಟ್ ಜೊತೆಗೆ ಅದು ಇಂಟ್ರಾಕ್ಟ್ ಆಗಿ ನಿಮಗೆ ಅದೇನಾಗ್ತಾ ಇದೆ, ಆ ಪೆಪ್ಟೈಡ್ ಕ್ಲೀವ್ ಬಾಂಡ್ನ ಏನು ಮಾಡುತ್ತದು, ಕ್ಲೀವ್ ಮಾಡುತ್ತೆ. ಸೊ ದೀಸ್ ಆರ್ ದಿ 2 enzymes ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್, ಬಯೋ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತವೆ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅವರು, ನೀವು ಕೇರ್ಫುಲ್ ಆಗಿ ಅದನ್ನು ನೋಡ್ಕೋಬೇಕಾಗುತ್ತೆ. ಎಷ್ಟು ಅಮೈನೋ ಆಸಿಡ್ಸ್ ಇದೆ, ವಿಚ್ ಇಸ್ ದ ಆ್ಯಕ್ಟಿವ್ ಸೈಟ್ ಅಂತ ಕೇಳ್ತಾರೆ, ಹೇಗೆ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಕೇಳ್ತಾರೆ. ಸೊ ಯಾಕೆ ಅಂದರೆ ಟಿಶ್ಯೂಸು ಮತ್ತು ಲಂಗ್ಸಲ್ಲಿ ಯಾಕೆ ಬೇರೆ ಬೇರೆ ಥರ ರಿಯಾಕ್ಷನ್ಸ್ ಆಗ್ತದೆ ನೋಡಿಕೊಂಡ್ರೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.